26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಶಿವಗಂಗೆಯಲ್ಲಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ 6 ದಿನಗಳೇ ಕಳೆದಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಶಿವಗಂಗೆಯ ಶಾಂತಲಾ ಡ್ರಾಪ್ನಿಂದ ವೈರಪ್ನಲ್ಲಿ 1000 ಅಡಿ ಆಳಕ್ಕೂ ಹೆಚ್ಚಿನ ಆಳಕ್ಕೂ ಇಳಿದಿರ್ತಕ್ಕಂತಹ ಜ್ಯೋತಿರಾಜ್ ಆಲಿಯಾಸ್ ಕೋತಿರಾಜ್ ಇದ್ದಾರೆ. ಅವ್ರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಭಾಳ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ನೋಡಿದ್ರೆ ಕೂಡ ಸುಸ್ತಾಗ್ತದೆ ಅಂತ ಕಾಣಿಸ್ತಾ ಇದೆ. ನೋಡೋಣ ಯಾವ ರೀತಿ ಪ್ರಯತ್ನ ಪಟ್ಟರು ಇದನ್ನು ತೆಗಿಲಿಕ್ಕೆ ಅಂತೇಳಿ. ಸರ್, 2 ದಿನದಿಂದ ಕೂಡ ತಾವು ಭಾಳ ಕಷ್ಟಪಟ್ರಿ, ಹೇಗಿತ್ತು? ಪ್ರಾಣ ಒತ್ತೆ ಇಟ್ಟು ಹುಡುಕಿನಾನ ಇಲ್ಲ ಅವನು, ಬಟ್ ಅವನು ಸಾಯೋದು ಬೇಡ, ಬದುಕಿದ್ರೆ ಸಾಕು, ಖುಷಿ ಪಡ್ತೀವಣ್ಣ. ನನ್ನ ಒಂದು ಜೀವನೇ ಹೆಣ ತಾಯಕ್ಕೆ ಒತ್ತೆ ಇಡ್ತೀವಿ. ಹಿಂಗೆ ಬದುಕಿದ್ರೆ ಅವನಿಗೋಸ್ಕರ ಏನೆಲ್ಲ ಮಾಡಬಲ್ಲೆ. ಹಂಗಾಗಿ ಅದ್ವಿಕ್ ನನ್ನ ಕಡೆಯಿಂದ ಅವ್ರ ರಿಕ್ವೆಸ್ಟ್, ನೀನು ಬದುಕಿದ್ರೆ ಸಾಕು, ನಮ್ಗೆ ಖುಷಿ ಆಗ್ತೀವಿ. ನಾವು ಕಷ್ಟಪಟ್ಟದ್ದು ಕೂಡ ಬೇಡ, ಆದರೆ ದಯವಿಟ್ಟು ಈ ಥರ ಒಂದು ಇದು ಮಾಡೋದು ಬೇಡ. ಎಲ್ಲೋ ಒಂದು ಕಡೆ ಪೊಲೀಸ್ನವರು ಹೇಳ್ತಾ ಇರೋ ತನಿಖೆಯನ್ನು ಮಾಡುವಂಥ ವೇಳೆಯಲ್ಲಿ ಆತ ಬಂದಿದ್ದಾನೆ ಮೇಲ್ಗಡೆಯಿಂದ, ಮತ್ತು ಇಳಿದು ವಾಪಸ್ ಹೋಗಿದ್ದಾನೆ ಅನ್ನೋದು ಅನುಮಾನ ಭಾಳ ದಟ್ಟವಾಗಿ ಕಾಡ್ತಿದೆ ಅಂತ. ನೀವು ವೈರಪ್ಪನ್ನು ಕೂಡ ಹಾಕೊಂಡು ಕೆಳಗಡೆ ಇಳಿದಿದ್ರಿ, ಅಲ್ಲಿ ಯಾವುದೇ ರೀತಿ ಕುರುಗಳು ಸಿಕ್ಕಲಿಲ್ಲ. ಯಾಕಂದರೆ 2 ದಿನದಿಂದಲೂ ಕೂಡ ಸಖತ್ ಶ್ರಮ ಪಟ್ಟಿದ್ದೀರ ನೀವು. NDRF ಮೂಳೆ ಕೂಡ ಹುಡುಕ್ಬಿಟ್ಟು ನನ್ನ ಮೂಳೆ ಎಲ್ಲ ಸಿಗ್ತದೆ. ಇವತ್ತಿಂದಲ್ಲ, 1 ವರ್ಷ 2 ವರ್ಷದ ಹಿಂದೆ ಬಿದ್ದಿರೋ ಮೂಳೆಗಳದಾವೆ. ಒಂದೊಂದು ಮೂಳೆಗಳೆಲ್ಲ ಬಿದ್ದಾವೆ. ಕೈ ಒಂದು ಕಡೆಗೆ, ಕಾಲು ಒಂದು ಕಡೆಗೆ ಎಲ್ಲ ಬಿದ್ದಾವೆ. ಅದೆಲ್ಲ ಕಂಡಿಡ್ದೆ, ಬಟ್ ಅವನು ಸಿಗಲಿಲ್ಲಣ್ಣ. ಇಲ್ಲ, ಅವನು ಪಾಪ ಬಿದ್ದಿಲ್ಲ. ಇದೇನೋ ಬೇರೆ ಅವ್ರದ್ದು ಪರ್ಸನಲ್ ಏನೋ ಇರಬೇಕು. ಪ್ರಾಣ ಒತ್ತೆ ಇಟ್ಟು ಹುಡುಕ್ತೀವಣ್ಣ. NDRFನವ್ರು ನಾವು ಎಲ್ಲರೂ ಸೇರಿ, ನನ್ನ ಸ್ಟೂಡೆಂಟೆಲ್ಲ ಬೆಳಗ್ಗೆ ಉಣ್ಣದಂಗೆ ಮೇಲೆ ಹೋಗಿ ಏನು ಮಾಡ್ತೀವಿ. NDRF ಎಲ್ಲ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ NDRF ಎಷ್ಟು ಕಷ್ಟಪಡ್ತಾರೆ ಅಂತ ಇವತ್ತೇ ನಾನು ನೋಡಿದ್ದು. ಅವ್ರಿಗೊಂದು ಸಲ್ಯೂಟು. ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಹೆಜ್ಜೆಗೆ ಗುರುತಿಟ್ಟಿದ್ದಾನೆ. ನಾನು ನಿನ್ನೆ ಸಂಜೆನೇ ಇಳಿತೀನಿ ಅಂದೆ. ಫಾರೆಸ್ಟ್ನವ್ರು ಇಲ್ಲ ರಾಜು, ಬೇಡ, ಕತ್ಲಾಗ್ಬಿಡ್ತೀನಿ, ನೀನು ಆ ಕಡೆಯಿಂದ ಕೆಳಗಿಳಿದು ಬರೋಕ್ಕೆ ಟೈಮ್ ಆಗತ್ತೆ ಅಂದರು. ನಾನು ಇಳಿದು ಈಗ 5 ಅವರ್ ಆಯ್ತು ನಾ ಆಚೆ ಫಾರೆಸ್ಟ್ ಬಿಟ್ಟು ಆಚೆ ಬರೋಕ್ಕೆ. NDRFನವ್ರೆ ಮೇಲೆ ಬಂದು ಕರ್ಕೊಂಬಂದರು. ಒಂದು ಅಜ್ಜ ಇದ್ದರು, ಅವರು ಕೂಡ ಲೋಕಲ್, ಅವರು ತುಂಬ ಸಪೋರ್ಟ್ ಮಾಡಿದರು. ಅವರೇ ರೂಟ್ ತೋರಿಸಿದ್ರು. ಅವನು ಇಲ್ಲಿ ಎಲ್ಲ ಅದಾನೆ. ನಾನು ಕೂಡ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೆ. ಅಂಥದ್ರಲ್ಲಿ ನಮ್ಮ ಊರಿನ ಮರ್ಯಾದೆ ಹೋಗ್ಬಾರ್ದಲ್ಲ, ನಮ್ಮ ಕನ್ನಡಿಗರಂತ ಏನಂತ ತೋರಿಸ್ಬೇಕಲ್ವೇ. ಹೆಣಕ್ಕೋಸ್ಕರ ಪ್ರಾಣ ಒತ್ತೆ ಇಡ್ತೀವಿ. ಬದುಕಿದ್ರೆ ಎಷ್ಟೆಲ್ಲ ಕಷ್ಟಪಡ್ವಲ್ವಿ. ನಾನು ಎಲ್ಲಿದ್ದರೂ ಅದ್ವಿಕೆ, ಎಲ್ಲಿದ್ದರೂ ಬದುಕಿರು. ಬಟ್ ದಯವಿಟ್ಟು ಈ ಥರ ಮಿಸ್ ಆಗಿದ್ವಿ, ಸತ್ತೋಗ್ತೀನಿ ಅಂತೆಲ್ಲ ಇದು ಮಾಡಿ ಬೇಡ. ಈಗ ನೀವು ಸಾಕಷ್ಟು ಬೆಟ್ಟಗಳನ್ನ ಹತ್ತಿದ್ರಿ, ಸಾಕಷ್ಟು ದುರ್ಗಮ ಜಾಗದಲ್ಲೂ ಕೂಡ ಹೋಗಿದ್ರಿ. ಶಿವಗಂಗೆ ಬೆಟ್ಟ ಹೇಗಿತ್ತು, ಯಾವ ರೀತಿ ಅನಿಸ್ತು? ಶಾಂತಲಾ ಡ್ರಾಪ್ ಅಂದರೆ ಭಾಳ ಕಷ್ಟ. ನನ್ನ ತಾಗ 500 ಮೀಟ್ರ್ ರೋಪ್ ಅಣ್ಣ, ಪೂರ್ತಿ ಒಂದು ರೋಪ್ ಪೂರ್ತಿ ಇರುತ್ತೆ. 500 ಮೀಟ್ರ್ ರೋಪ್ ಇರೋದು. ಅಲ್ಲಿಗೆ ಎಷ್ಟು ಅಡಿ ಆಯಿತು? 500 ಮೀಟ್ರ್ ರೋಪ್ ಹಾಕಿ ಇಳ್ದಿರೋದು ನಾನು. ಎಲ್ಲೇ ಇಲ್ಲಣ್ಣ. ಸೆಂಟ್ರ್ನಾಗ ಜೇನಿತ್ತು, ಹುಳ ಇತ್ತು, ಏನಿಲ್ಲ. ಆದರೆ ನಾನು ಅದೆಲ್ಲ ತಲೆ ಕೆಡಿಸಿಲ್ಲ. ಆ ಹುಡುಗನ ಹೆಂಗಾರ ಕಂಡುಹಿಡಿಬೇಕು, ಅದೇ ಒಂದು ಉದ್ದೇಶದಲ್ಲಿ ಹೋದೆ. ನಮ್ಮ ಮೇಲೆ ನಮ್ಮ ಪೊಲೀಸ್ನವ್ರು, ನಮ್ಮ ಮೀಡಿಯಾದವರೆಲ್ಲ ಒಂದು ನಂಬಿಕೆ ಇಟ್ಟಾರೆ. ಸತ್ಯವಾಗಿ ಇಲ್ಲ, ನಾವು ಎಲ್ಲರೂ ವಾಸನೆ ಬರುತ್ತಂತನೂ ಹುಡುಕಿದೆ ನಾನು, ವಾಸನೆ ಕೂಡ ಇಲ್ಲ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.